ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಬೆಳಗ್ಗೆ 7 ಗಂಟೆಗೆ ಡ್ಯೂಟಿ ಬಿದ್ದಿದ್ರೆ ಇವಾಗ ಟೈಮ್ ಅವಾಗ 11:15 ಆಗೈತಿ. ಯಾವುದು ಡ್ಯೂಟಿ ಬಿದ್ದಿಲ್ಲ. ಹಂಗಾಗಿ ಸೀದಾ ಗಣಪತಿ ನಗರಕ್ಕೆ ಬಂದಿಲ್ಲ, ಸೈಡ್ಗೆ ಹಾಕಿ ನಿಲ್ಸಿದ್ದಾನೆ. ನಮ್ಮ ಫ್ರೆಂಡ್ ಗಾಡಿ ಅಲ್ಲೈತೆ. ಅವ್ರು ಪೋಟ್ರ್ ಅಟ್ಯಾಚ್ ಜಾಸ್ತಿ ಪೋಟರ ಮಾಡಲ್ಲ, ಎಲ್ಲ ಕಾಂಟ್ಯಾಕ್ಟ್ ಬಾಡಿಗೆನ. ಹಿಂಗೆ ಹೋದರೆ ಗಣಪತಿ ನಗರ, ಈ ಕಡೆ ಹೋದರೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ನೋಡೋಣ, ಫುಲ್ ಗಾಡಿ ಎಲ್ಲ ತೊಳೆದ್ಬಿಟ್ಟು ತಗೊಬಂದಿದ್ದೀನಿ. ಗಾಡಿ ಎಷ್ಟೊತ್ತು ಬೀಳುತ್ತೋ ನೋಡಬೇಕು. ಇದು ಒಂದು ಸೌಂಡ್ ಇಲ್ಲ. ನೆನ್ನೆ ಇಷ್ಟೊತ್ತಿಗೆ ಅವಾಗ ಎಷ್ಟು 2ನೇ ಡ್ಯೂಟಿ ಡ್ರಾಪ್ಗೆ ಹೋಗ್ತಾಯಿದ್ದೆ. ಇವತ್ತು ನೋಡಿದ್ರೆ ಇನ್ನೂ ಒಂದು ಸೌಂಡು ಇಲ್ಲ, ಯಾವುದು ಡ್ಯೂಟಿನೇ ಬೀಳಿಲ್ಲ. ಹಂಗಾಗಿ ಸೀದಾ ಇಲ್ಲಿದ್ದ ಬಾಣಾವರಿಂದ ಬಲ್ಗುಂಟೆ ಕಡೆ ನಾವು ಹೋದರೆ ಡ್ಯೂಟಿ ಬೀಳುತ್ತೆ ಅಂತ ಹೋಗ್ತಾ ಇದ್ದೆ. ಏನು ಕತೆ, ನಾನು ನೆನ್ನೆ ಎಲ್ಲ ಚೆನ್ನಾಗಿ ಕೊಟ್ಟ ಡ್ಯೂಟಿ ಬ್ಯಾಕ್ ಟು ಬ್ಯಾಕು. ಇವತ್ತು ಒಂದು ಸೌಂಡು ಇಲ್ಲ ಹೋಗಪ್ಪ. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಟೈಮ್ ಅವಾಗ 2:40 ಆಗಿದೆ. ಕಡಿಮೆ ಕೊಡ್ತಾನೆ ಎಲ್ಲ ಲಾಂಗ್. ಈ ಜಾಮಾಗ ಹೋಗಂಗಿಲ್ಲ, ಬಿಡೋಂಗಿಲ್ಲ. ಮಿಸ್ ಮಾಡಿದ್ರೆ ಆ ಥರ ಆಗುತ್ತೆ, ಅನ್ಇನ್ಸ್ಟಾಲ್ ಮಾಡಿದ್ರೆ ಹಿಂಗಾಗುತ್ತೆ. ಏನು ಕರ್ಮ ನನಪ್ಪ. ಬೆಳಗ್ಗೆನೇ ಒಂದೇ ಮನ್ಸ ಕೊಟ್ಬಿಟ್ರೆ ಡ್ಯೂಟಿ ಆರಾಮಾಗಿ ಮಾಡ್ಬೋದು. ಹತ್ತೋಗಿ ಸಾಯಂಕಾಲ ಟೈಮ್ ಕೊಟ್ಟರೆ ಎತ್ತೋಗನೇ ಇಲ್ಲಿಂದ ಹೋದರೂ ಆ ಕಡೆಯಿಂದ ಬೀಳೋಲ್ಲ ಡ್ಯೂಟಿ. ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಬೋರ್ ಮೇಲೆ ಬಂದಿದ್ದೀನಿ, ನೋಡೋಣ ಇಲ್ಲಿ ಎಷ್ಟೊತ್ತಿಗೆ ಬೀಳ್ತಾವೆ ಡ್ಯೂಟಿ. ಬಂದು 10 ನಿಮಿಷಕ್ಕೆ ಬೋರ್ ಮೇಲೆ ಡ್ಯೂಟಿ ಬಿದ್ದಿದ್ದಾರೆ. ಪಿಕಪ್ ಬಂದುಬಿಟ್ಟು ಬಗಲ್ಗುಂಟೆ, ಡ್ರಾಪ್ ಬಂದು ಕೋರಮಂಗಲ. ಅಮೌಂಟ್ ಬಂದುಬಿಟ್ಟು 800 ರೂಪಾಯಿ ಆನ್ಲೈನ್ ಬಿದ್ದೈತೆ. ಬರೋದೇ ಲೇಟ್ ಡ್ಯೂಟಿ, ಅದ್ರಾಗೂ ಆನ್ಲೈನು. ಏನು ಮಾಡುತ್ತೆ, ಇನ್ನು ಮಿಸ್ ಆರ್ಡ್ರ್ ಮಾಡಿದ್ರೆ ಟೈಮಿಂಗ್ಸ್ ಆಗ್ತಾನೆ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಹೋಗ್ತಾ ಇದ್ದೀನಿ ಪಿಕಪ್ ಹತ್ರ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿ ಕಾಣ್ತದೆ ಮೇನ್ ರೋಡು, ಲೊಕೇಶನ್ ರಾಂಗ್ ಹಾಕ್ಯಾರೆ. ಹಂಗಾಗಿ ಇವಾಗ ಬಂದೆ ಲೊಕೇಶನ್ ಹತ್ರ. ಟೈಮ್ ಅವಾಗ 3:05 ಆಗೈತೆ. ಲೋಡ್ ಮಾಡ್ತಾಯಿದ್ದಾರೆ ಅಂತ. ಲೋಡ್ ಆಯಿತು ಅಂದರೆ ಈ ಥರದ ವೆಲ್ಡ್ ಇದಾವೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 22 ಕಿಲೋಮೀಟ್ರ್ ಐತೆ. 1 ಅವರ್ 15 ನಿಮಿಷ ತೋರಿಸೈತೆ. 2 ಬೀಮ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಡ್ರಾಪ್ ಲೊಕೇಶನ್ಗೆ. ಕೋರಮಂಗಲ ಡ್ರಾಪ್. ಗುಂಟೆ ಪಳ್ಳಿ ಫುಲ್ ಜಾಮ್. ಹಿಂಗಾಡಿ ಕೋರಮಂಗಲ ಡ್ರಾಪ್ ಲೊಕೇಶನ್ ಅಂದ್ಕೊಂಡಿದ್ದೀನಿ. ಫುಲ್ ಜಾಮ್ ಅಂದರೆ ಜಾಮ್ ಸಿಟಿ ಒಳಗಡೆ. ಟೈಮ್ ಅವಾಗ 4:50 ಆಗೈತೆ. ಹಿಂದಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ, ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಆಗೈತೆ. ಒಂದೆಷ್ಟು ನೋ ಬ್ರೋಕರಾಗಿ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 4 ಕಿಲೋಮೀಟ್ರು. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. 800 ರೂಪಾಯಿ ಜಂಪೂರಿಗೆ ಬಿದ್ದೈತೆ. ಓಟರ್ ಹಾಕ್ತಿರ್ಗಿ ಆ ಕಡೆ ಬೀಳುತ್ತೆ ಸಿಟಿ ಒಳಗೆ. ಹಂಗಾಗಿ ಇದಾಗೆ ನೋ ಬ್ರೋಕರಿಗೆ ಎಲ್ಲ ಜಕ್ಕೂರಿಗೆ ಬಿದ್ದೈತೆ. ತಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ನೋಡ್ರೆ ಬನ್ನಾರ್ಘಟ್ಟ ರೋಡು, ರೈಟ್ ಎತ್ಕೊಂಡು ಹೋದರೆ ಸಿಟಿ ಒಳಗಡೆ ಹೋಗುತ್ತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮು 5:20 ಆಗೈತೆ. ಟ್ರಿಪ್ ಇದು ಸ್ಟಾರ್ಟ್ ಮಾಡಿದ್ದೀನಿ. OTP ಹಾಕಿದೆ. ನೋ ಬ್ರೋಕರಾಗಿ OTP ಕೇಳ್ತಾರೆ. ಮೆಟೀರಿಯಲ್ ಇದೆ ನೋಡಿ, ಕಟ್ ಪೀಸ್ ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 24 ಕಿಲೋಮೀಟ್ರ್ ಐತೆ. ಇದೇ ಬಿಲ್ಲು ಯಲಹಂಕ ಡ್ರಾಪ್. ಇದು ಪೋರ್ಟ್ ಆಫೀಸು ಹೊಸ್ದಾಗಿ ಇಲ್ಲಿ ಮಾಡ್ಯಾರ. ಇದು ಬನ್ನಾರ್ಘಟ್ಟ ರೋಡು, ಜಯದೇವ ಮೆಟ್ರೋ ಸ್ಟೇಷನ್ ಇದ್ದ ಡೈರಿ ಸರ್ಕಲ್ಗೆ ಹೋಗ್ಬೇಕಾದ್ರೆ ಭರತ್ ಪೆಟ್ರೋಲ್ ಪಕ್ಕದ್ದೆ ಇದೇ ಪೋರ್ಟರ್ ಆಫೀಸು. ಇಲ್ಲಿದ್ದ ಫುಲ್ ಜಾಮ್ ತೋರಿಸ್ತೈತೆ ಸಿಟಿ ಒಳಗೆ. ಯಲಹಂಕ ನೆಹರು ನಗರ ಸರ್ಕಲ್ಗೆ ಬಿದ್ದಿರೋದು, ನೆಹರು ನಗರಕ್ಕೆ. 1 ಗಂಟೆ 30 ನಿಮಿಷ ತೋರಿಸ್ತೈತೆ, 1.5 ಗಂಟೆ. ಬನ್ನಿ ಹೋಗೋಣ. ಮೈಸೂರು ಬ್ಯಾಂಕ್ ರೋಡಾಗೆ ಮಳೆ ಬರ್ತಾಯಿದ್ದೆ.
ಟೈಮ್ ಅವಾಗ 6 ಗಂಟೆ 10 ನಿಮಿಷ ಆಗುತ್ತೆ. ಫಸ್ಟ್ ಚಂದ್ರ ನೋಡಿ ಹೆಂಗೆ ಕಾಣಿಸುತ್ತೆ. ಅಲ್ಲಿ ಲೆಫ್ಟ್ ಎತ್ಕೊಂಡು ಹೋದರೆ ನೆಹರು ನಗರ, ರೈಟ್ ಎತ್ಕೊಂಡು ಹೋದರೆ ಯಲಹಂಕ ಹೋಗುತ್ತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 7 ಗಂಟೆ 7 ನಿಮಿಷ ಆಗೈತೆ. ಫುಲ್ ಜಾಮ್ ಸಿಟಿ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯ್ತೈತೆ. ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಯಾವುದೋ ಕೈ ಬಾಡಿಗೆ ಬಂದೈತೊಂದು. ಇಲ್ಲಿದ್ದ ವೈಟ್ ಫೀಲ್ಡ್ ಬಿದ್ದಿರೋದು. ಅಮೌಂಟು 1800 ರೂಪಾಯಿ ಮಾತಾಡಿದ್ದೀನಿ. ಏನೋ ಒಂದು 2 ಹುಡುಗರು ಬರ್ತಾರಂತೆ. ಇಲ್ಲಿದ್ದ ಲೋಡ್ ಮಾಡ್ಕೊಂಡೋಗಿ ತಿರ್ಗಿ ಅಲ್ಲಿದ್ದ ಕರ್ಕೊಬಂದು ಇಲ್ಲೇ ಬಿಡಬೇಕು. ಜಾಸ್ತಿ ಬೇರೆ ಹಿಂದೆ ಜಾಸ್ತಿ. ಬೆಂಗಳೂರು KR ನಿಲ್ಸಿದ್ದೀನಿ. ಏನೋ ಕಸ್ಟಮರ್ ಏನೋ ನೀರು ತಗೊಬರ್ಬೇಕು ಅಂದಿದ್ದಕ್ಕೆ ನಿಲ್ಸಿದ್ದೀನಿ. ಇಲ್ಲಿದ್ದ ಇನ್ನೂ 11 ಕಿಲೋಮೀಟ್ರ್ ಐತೆ. ಅರ್ಧ ಗಂಟೆ ತೋರಿಸ್ತೈತೆ. ಡ್ರಾಪ್ ಲೊಕೇಶನ್ ಬಂದೆ. 1/2 ಅವರ್ ಆಯಿತು. ಕಸ್ಟಮರ್ ಏನೋ ಬರ್ತೀನಿ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ಯಾರ. ಎಲ್ಲ ಅನ್ಲೋಡ್ ಆಯಿತು. ಟೈಮ್ ಅವಾಗ 10 ಗಂಟೆ ಆಯಿತು. ಸೀದಾ ಮನೆಗೆ ಇಲ್ಲಿದ್ದ 48 ಕಿಲೋಮೀಟ್ರ್ ಐತೆ. ಯಲಹಂಕ ಹೋಗಿ ಬಾಣಾವರ ಸಂತೆ ಬೀದಿ. ಇವಾಗ ತಾನೇ ಮನೆಗೆ ಬಂದೆ. ಟೈಮ್ ಅವಾಗ 11:15 ಆಗೈತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ ಫ್ರೆಂಡ್ಸ್.